ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಧಿಕಾರಿಗಳ ದಾಳಿಯಲ್ಲಿ ಅಕ್ರಮಗಳ ಸರಮಾಲೆಯೇ ಹೊರಬಿದ್ದಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ಆಗಿದೆ. ದಾಳಿಯಾದ ನಂತರ ಪರಿಶೀಲನೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಜಿಮ್ಸ್ ಆಸ್ಪತ್ರೆಯಲ್ಲಿರುವ ಮೆಡಿಕಲ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಎಸ್ಪಿ ಸಿದ್ದರಾಜು. ಮೆಡಿಕಲ್ ಫಾರ್ಮಸಿ ಕೋರ್ಸ್ ಕಂಪ್ಲೀಟ್ ಮಾಡದೆ ಔಷಧಿಯನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ರೋಗಿಗಳಿಗೆ ಚಿಕಿತ್ಸೆ ನೀಡಿ ಹಣ ವಸೂಲಿ ಮಾಡ್ತಾ ಇದ್ದಂತಹ ಭೂಪ ಹಾಜರಾತಿಯಲ್ಲಿ ಸಹಿಯೇ ಮಾಡದ ಪ್ರಯೋಗಾಲಯ ಸಿಬ್ಬಂದಿ ಸರ್ಕಾರದ ದರ ನಿಗದಿಗಿಂತ ಹೆಚ್ಚಿನ ದರ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬರುವಂತಹ ರೋಗಿಗಳು ಸಾಕಷ್ಟು ಕಂಪ್ಲೇಂಟ್ ಅನ್ನ ಮಾಡಿದ್ರು. ಸೊ ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಖುದ್ದು ಫೀಲ್ಡ್ಗಿಳಿದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಇವರು ಮಾಡಿರುವಂತಹ ಕೆಲಸಗಳೆಲ್ಲವೂ ಕೂಡ ಬಯಲಾಗಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿರುವಂತಹ ಮೆಡಿಕಲ್ಗೆ ಭೇಟಿ ಕೊಟ್ಟಂತಹ ಎಸ್ಪಿ ಸಿದ್ದರಾಜು ಅವರು ಮೆಡಿಕಲ್ ಫಾರ್ಮಸಿ ಇದೆಯಲ್ಲ, ಆ ಒಂದು ಫಾರ್ಮಸಿಯಲ್ಲಿ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತಂದರೆ ಮೆಡಿಕಲ್ ಫಾರ್ಮಸಿ ಕೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಬಟ್ ಆದರೆ ಇಲ್ಲಿ ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಾ ಇದ್ದಾರೋ ಅವರು ಮೆಡಿಕಲ್ ಫಾರ್ಮಸಿ ಕೋರ್ಸನ್ನು ಕಂಪ್ಲೀಟೇ ಮಾಡಿಲ್ಲ, ಔಷಧಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯ? ಬಾಯಿಗೆ ಬಂದಂಗೆ ಇವರು ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಕೊಡೋದು, ಇವ್ರಿಗೆ ಮನಸ್ಸಿಗೆ ಬಂದಂಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡೋದು, ಅಲ್ಲಿ ಹೋಗಿ ಇವ್ರುಗಳು ಒಂದು ಮೆಡಿಸಿನ್ಸ್ಗಳನ್ನ ಕೊಡೋದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಇದಕ್ಕೆ ಅಂತ ಹೇಳಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿ ಹಣ ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಜರಾತಿಯಲ್ಲಿ ಸಹಿಯೇ ಮಾಡ್ತಾ ಇಲ್ಲ ಪ್ರಯೋಗಾಲಯದ ಸಿಬ್ಬಂದಿಗಳು. ಸರ್ಕಾರದ ದರ ನಿಗದಿಗಿಂತ ಹೆಚ್ಚಿನ ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ ರೋಗಿಗಳ ಬಳಿ. ಸರ್ಕಾರಿ ಆಸ್ಪತ್ರೆಗಳು ಇರೋದು ಯಾಕೆ? ಬಡವ ಬಲ್ಲಿಗ ಅಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗಲಿ ಅಂತ ಹೇಳಿ ಇಂತಿಷ್ಟು ಹಣ ಅಂತ ಹೇಳಿ ದರ ನಿಗದಿ ಮಾಡಿರ್ತಾರೆ. ಅದಕ್ಕಿಂತ ದುಪ್ಪಟ್ಟು ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಈ ಜಿಮ್ಸ್ ಆಸ್ಪತ್ರೆಯಲ್ಲಿ. ಸಹಜವಾಗಿಯೇ ನಾವು ಇದನ್ನೆಲ್ಲವನ್ನೂ ಕೂಡ ಈ ಹಿಂದೆಯಿಂದನೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಹಣ ಒಂದು ದರ ಒಂದು ನಿಗದಿ ಆಗಿರುತ್ತೆ ಸರ್ಕಾರದಿಂದ, ಅತಿ ಹೆಚ್ಚು ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಹಣ ಏನಾದರೂ ಕೊಡಲಿಲ್ಲ ಅಂದರೆ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಮತ್ತು ನಾವು ಹಣ ಕೊಟ್ಟಿಲ್ಲ ಅಂತಂದರೆ ಹಣ ಕೊಡೋವರೆಗೂ ಕೂಡ ಚಿಕಿತ್ಸೆಯನ್ನು ಕೊಡೋದೇ ಇಲ್ಲ ಅಂತ ಕೂಡ ಹೇಳ್ತಾರೆ. every week change